ಸಹಾಯಕನ ಮಗನಿಂದ ಯುವಕರಿಗೆ ಮೋಸ. ವಿಲೇಜ್ ಗಾರ್ಡ್ ಕೆಲಸ ಕೊಡಿಸ್ತೀನಿ ಅಂತ ಲಕ್ಷ ಲಕ್ಷ ಹಣ ಪೀಕಿದ ಭೂಪ. ನೌಕರಿ ಕೊಡಿಸ್ತೀನಿ ಅಂತ ಸುಳ್ಳು ಹೇಳಿ ಯುವಕರಿಗೆ ಪಂಗನಾಮ ಹಾಕಿದ ವಂಚಕ. ಕೊಟ್ಟ ಹಣ ವಾಪಸ್ ಕೇಳಿದ್ರೆ ಶಾಸಕರ ಹೆಸರು ಹೇಳಿ ಧಮಕಿ ಹಾಕ್ತಾನೆ ಈ ಹರಾಮ್ ಖೋರ್. ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ನ್ಯಾಯ ಸಿಗದೆ ಕಂಗಾಲಾದ ಅಮಾಯಕ ಯುವಕರು. ಎಸ್ ವೀಕ್ಷಕರ, ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ನಿಡಗುಂದಿ ಗ್ರಾಮದಲ್ಲಿ ಒಬ್ಬ ಖತರ್ನಾಕ್ ಖಿಲಾಡಿ ಇದ್ದಾನೆ. ಇವನೇ ಪ್ರವೀಣ್ ಖೇಮ್ಲಾಪುರೆ. ಎಸ್, ರಾಯಭಾಗದ ಪ್ರಭಾವಿ ಶಾಸಕ ದುರ್ಯೋಧನ ಐಹೊಳೆಯವರ ಆಪ್ತ ಸಹಾಯಕನಾದ ಅಣ್ಣಾ ಸಾಬ್ ಖೇಮ್ಲಾಪುರೆಯವರ ಮಗ ಪ್ರವೀಣ್ ಖೇಮ್ಲಾಪುರೆ ಎಂಬಾತನು ಕೆಲವು ಯುವಕರಿಗೆ ವಿಲೇಜ್ ಗಾರ್ಡ್ ಕೆಲಸ ಕೊಡಿಸ್ತೀನಿ ಅಂತ ಲಕ್ಷ ಲಕ್ಷ ಹಣ ತೆಗೆದುಕೊಂಡಿದ್ದಾನಂತ. ಆದ್ರೆ ಈ ವಿಲೇಜ್ ಗಾರ್ಡ್ ಕೆಲಸ ಕೊಡಿಸದೆ ಕೆಲವು ಯುವಕರಿಗೆ ಯಾಮಾರಿಸುತ್ತಿದ್ದಾನೆ. ನೌಕರಿ ಆಸೆಯಿಂದ ಹಣ ಕೊಟ್ಟು ಮೋಸ ಹೋದ ಯುವಕರಿಗೆ ಎಲ್ಲೂ ನ್ಯಾಯ ಸಿಗುತ್ತಿಲ್ಲ. ಕಾರಣ ಮೋಸ ಹೋದ ಯುವಕರು ಎಲ್ಲೇ ಹೋಗಿ ನ್ಯಾಯ ಕೇಳಿದ್ರು ಕೂಡ ಅಲ್ಲಿ ಈ ಖತರ್ನಾಕ್ ಖಿಲಾಡಿ ಪ್ರವೀಣ್ ಖೇಮ್ಲಾಪುರೆಯು ಶಾಸಕರ ಪ್ರಭಾವ ಬಳಸಿ ಮೆರೆಯುತ್ತಿದ್ದಾನಂತ. ರಾಯಬಾಗ್ ಶಾಸಕರ ಈ ಸುದ್ದಿ ತಮಗೆ ಮುಟ್ಟಿದ ತಕ್ಷಣವೇ ನಿಮ್ಮ ಆಪ್ತ ಸಹಾಯಕನ ಮಗನಿಂದ ಮೋಸ ಹೋದ ಯುವಕರಿಗೆ ನ್ಯಾಯ ಕೊಡಿಸುತ್ತೀರಿ ಎಂಬ ಭರವಸೆ ಇದೆ. ಬ್ಯೂರೋ ರಿಪೋರ್ಟ್, ಜಸ್ಟ್ ಕನ್ನಡ ಟಿವಿ, ರಾಯಬಾಗ್. ಯಾವ್ರಿ ಬಡಿವಾಡ್ರಿ? ಏನು ಸಮಸ್ಯೆ ಆಗೈತ್ರಿ? ಪ್ರವೀಣ್ ಕಮಲಾಪುರ ಅವರು ಒಂದು ಸ್ವಲ್ಪ ಅಮೌಂಟ್ ತೊಗೊಂಡಿರಿ ನಮ್ಗೆ. ಹಾಂ ರೀ. ಕೆ ವಿ ಜಿ ಎಸ್ ಇದನ್ನು ಮಾಡ್ತಾನೆ, ಕರ್ನಾಟಕ ವಿಲೇಜ್ ಗಾರ್ಡ್ ಮಾಡ್ತಾನೆ ಅಂತೇಳಿ ಅಮೌಂಟ್ ತೊಗೊಂಡಿರ ಅವ್ರೆ. ಹಾಂ, ಅದಕ್ಕೋಸ್ಕರ ಮಾಡಿಲ್ರಿ, ಅದನ್ನೇನು ಮಾಡಿಲ್ರಿ. ಹಾಂ, ಮತ್ತು ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಫೇಕ್ ಆರ್ಡರ್ ಕಾಪಿ ಕೊಟ್ಟು ಇದನ್ನು ಮಾಡ್ಯಾರ. ಒಂದು 3 ವರ್ಷ ಆಯ್ತು. ಹಾಂ, ಈಗ ಬರೋ ಮೊನ್ನೆ ನವಂಬರ್ಗೆ 3 ವರ್ಷ ಆಯ್ತು. ಹಾಂ, ಟೋಟಲ್ 3.5 ಲಕ್ಷ ಅಮೌಂಟ್ ತೊಗೊಂಡಿರಿ. ಹೊಳ್ಳಿ ವಾಪಸ್ ತಿರ್ಗಾ 1,50,000 ರೂಪಾಯಿ ವಾಪಸ್ ಕೊಟ್ಟಾರೆ. ಇನ್ನೂ 1,84,000 ರೂಪಾಯಿ ಅಮೌಂಟ್ ಕೊಡೋದು. ಕೇಳಿದ್ರೆ ಏನಂತಾರೆ? ಇವತ್ತು ಬಾ, ನಾಳೆ ಬಾ, ಕೊಡ್ತೀನಿ. ಅವ್ರು ಮ್ಯಾಗಿನವ್ರು ಕೊಟ್ಟದ್ದು ಅವಾಗ ಕೊಡ್ತೀನಿ, ನೋಟಿಸ್ ಕಳಿಸ್ಯಾರು, ಅದಾಯ್ತು ಇವತ್ತು ಇದೇ ಸಬೂಬ್ ಹೇಳ್ತಾರೆ. ಹಾಂ, ಈ ಥರ ನಮ್ಗೆ ಗೋಳಾಡ್ತಾರೆ ಸರ್. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿರಿ ನೀವು? ಇಲ್ಲ ಸರ್, ಕಂಪ್ಲೀಟ್ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ರೀ? ಅಂದರೆ ಕೊಡ್ತೀನಿ ಅಂತ ಇವ್ರು ಹೇಳ್ತಾರೆ. ಹಾಂ, ಅದಕ್ಕೋಸ್ಕರ ಬೇಡ ಅಂತ ಒಮ್ಮೆ ಮಾತಾರೋ, ಒಮ್ಮೆ ಏನು ಮಾಡ್ಕೊ ಅಂತಂದು ಒಮ್ಮೆ ಅಂತಾರೆ. ಹಾಂ, ಅದಕ್ಕೋಸ್ಕರ ನಾವು ಇದನ್ನು ಮಾಡಿಲ್ಲ ರೀ. ಎಂತ ಯಾರಂದ್ರೆ? ಅವರು ಪ್ರವೀಣ್ ಕಮಲಾಪುರ ಅವರು. ಪ್ರವೀಣ್ ಕಮಲಾಪುರ ಅವ್ರ ತಮ್ಮರು ನಿತಿನ್ ಅವ್ರು ಹೇಳ್ತಾರೆ, ನಾವು ಇನ್ನೊಂದು ತೊಡೆ ದಿವಸ ಬಿಟ್ಟು ಕೊಡ್ತೀನಿ, ಡಿಸೆಂಬರ್ಗೆ ಕೊಡ್ತೀನಿ, ಹೋದ ಡಿಸೆಂಬರ್ಗೆ ಕೊಡ್ತಾನೆ ಅಂತಂದಿರು. ಹಾಂ, ಅದು ಕೊಟ್ಟಿಲ್ಲ. ನೀವು ದುಡ್ಡು ಹೆಂಗೆ ಕೊಟ್ರಿ? ನಾವೆಲ್ಲ RTGS ಮುಖಾಂತರ ಕಳಿಸಿದ್ದೀವಿ. RTGS ಮುಖಾಂತರ ಎಲ್ಲ. ಹಾಂ, ಬೈ ಕ್ಯಾಶ್ ಏನು ಕೊಟ್ಟಿಲ್ಲ ರೀ ನಾವು. ಪ್ರೂಫ್ ಐತ್ರಿ? ಹಾಂ, ಪ್ರೂಫ್ ಎಲ್ಲ ಐತ್ರಿ. ಹಾಂ.